ಜನಾರ್ದನ ರೆಡ್ಡಿ ಅವರ ನಿವಾಸ ಅಂದರೆ ಬಳ್ಳಾರಿಯ ಅಹಂಭಾವಿಯ ಪ್ರದೇಶ. ಅಲ್ಲಿಗೆ ಹೆಚ್ಚುವರಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಅಹಂಭಾವಿ ಪ್ರದೇಶದಲ್ಲಿ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸ್ಕೊಳ್ಬೇಕಾಗತ್ತೆ. ಹಾಗೇನೆ ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ಕಡೆಯಿಂದ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗಂತ. ದಾವಣಗೆರೆ ವಲಯದ ಡಿಐಜಿ, ಬಳ್ಳಾರಿ ವಲಯದ ಡಿಐಜಿ ನೇತೃತ್ವದಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. 3 ಜನ ಎಸ್ಪಿ, 3 ಜನ ಎಎಸ್ಪಿಗಳು, 10 ಡಿವೈಎಸ್ಪಿ ನಿಯೋಜನೆ ಆಗಿದೆ. ಪ್ರಮುಖ ಬೀದಿಗಳಲ್ಲಿ ಡಿಎಆರ್ ತುಕಡಿ, ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ರಿಸರ್ವ್ ಪೊಲೀಸ್ ಪಡೆ ನಿಯೋಜನೆ ಆಗಿರೋದು. ಈ ಪೊಲೀಸರ ನಿಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಜಿಲ್ಲೆಯಲ್ಲಿ ಉಂಟಾದಂತಹ ಒಂದು ಉದ್ರಿಕ್ತ ಪರಿಸ್ಥಿತಿಯನ್ನು ಈ ಒಂದು ಕಂಟ್ರೋಲಿಗೆ ತರುವಂತಹ ಕಾರಣದಿಂದಾಗಿ ನಿನ್ನೆಯಿಂದಲೇ ಈ ಒಂದು ಪೊಲೀಸ್ ಇಲಾಖೆಯ ಸಾಕಷ್ಟು ಅಧಿಕಾರಿಗಳು ಜನಾರ್ದನ ರೆಡ್ಡಿ ಮನೆ ಮುಂದೆ ಬೀಡು ಬಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ದಾವಣಗೆರೆಯ ಐಜಿಪಿ ಆಗಿರತಕ್ಕ ಐಜಿಪಿ ಮತ್ತು ಬಳ್ಳಾರಿಯ ಐಜಿಪಿ ಅವರು, ಬಳ್ಳಾರಿ ವಲಯದ ಐಜಿಪಿ ಇಬ್ಬರು ಸಹ ಇಲ್ಲೇ ಇದ್ದಾರೆ. ಅದರ ಜೊತೆಗೆ ಈ ಒಂದು ವಿಜಯನಗರ, ಕೊಪ್ಪಳ ಮತ್ತು ಬಳ್ಳಾರಿಯ 3 ಜನ ಎಸ್ಪಿ ಅವರು ಸಹ ಇಲ್ಲೇ ಇದ್ದಾರೆ. ಇದರ ಜೊತೆಗೆ ಸುಮಾರು 1000 ಜನ ಪೊಲೀಸರನ್ನು ನಾವು ಈಗ ನೋಡಬಹುದು, ಗಮನಿಸ್ತಾ ಇದ್ರೆ ಸಾವಿರಾರು ಜನ ಪೊಲೀಸರು ಸಹ ಈ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಕೇವಲ ಜನಾರ್ದನ ರೆಡ್ಡಿ ಮನೆ ಮುಂದೆ ಅಷ್ಟೇ ನಿಯೋಜನೆ ಮಾಡಿರುವಂತಹ ಕಾರ್ಯವಲ್ಲ, ಇದರ ಜೊತೆಯಾಗಿ ಈ ಒಂದು 150 ಬಾರಿ ರಸ್ತೆಯಲ್ಲಿ ಇಲ್ಲಿ ಹಾದು ಹೋಗೋದ್ರಿಂದಾಗಿ ಈ ಒಂದು ಬೃಹತ್ ಪ್ರಮಾಣದ ದೊಡ್ಡ ವಾಹನಗಳ ಸಂಚಾರವನ್ನು ಸಹ ನಿನ್ನೆ ರಾತ್ರಿಯಿಂದಲೇ ನಿಷೇಧಿಸಲಾಗಿತ್ತು. ಸಣ್ಣ ಪುಟ್ಟ ವಾಹನಗಳು ಮಾತ್ರ ಈಗ ಸಂಚಾರ ಆರಂಭವಾಗಿದೆ. ಈ ಕಾರ್ಯದಲ್ಲಿ ಪೊಲೀಸ್ ಸಿಬ್ಬಂದಿಯವರು ಜೊತೆಗೆ ಈ ಒಂದು ಆರ್ಪಿಎಫ್ ತುಕಡಿ ಮತ್ತು ಡಿಆರ್ ಪೊಲೀಸರನ್ನು ಸಹ, ಮೀಸಲು ಪೊಲೀಸ್ ಪಡೆಯನ್ನು ಸಹ ಬಳಸಿಕೊಳ್ಳುವಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದರ ಮೂಲಕ ಪರಿಸ್ಥಿತಿಯನ್ನು ಈಗಾಗಲೇ ಹತೋಟಿಗೆ ತೆಗೆದುಕೊಂಡಿರುವಂತಹ ಭರವಸೆಯ ಮಾತುಗಳನ್ನು ಈ ಒಂದು ವಿಜಯನಗರದ ಎಸ್ಪಿ ಆಗಿರತಕ್ಕಂತಹ ಜಾನ್ವಿ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ವರ್ಟಿಕಾ ಅವರು ಈಗ ತಾನೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಈಗ ಯಾವುದೇ ರೀತಿಯಾದಂತಹ ಕ್ಷುಬ್ರ ವಾತಾವರಣ ಇಲ್ಲ, ಯಾವುದೇ ರೀತಿಯಾದಂತಹ ಕ್ಷುಬ್ರ ವಾತಾವರಣ ಅಥವಾ ಉದ್ರಿಕ್ತ ಪರಿಸ್ಥಿತಿಯನ್ನು ಉಂಟು ಮಾಡತಕ್ಕಂತಹ ವಾತಾವರಣಗಳು ಯಾವುದು ಸೃಷ್ಟಿಯಾಗದಂತೆಯೇ ಮುನ್ನೆಚ್ಚರಿಕೆಯನ್ನು ವಹಿಸುವುದರ ಮೂಲಕ ಯಾರನ್ನು ಬರುವಂತವರು ಅನುಮಾನಾಸ್ಪದವಾಗಿ ಕಂಡಂತ ವ್ಯಕ್ತಿಗಳನ್ನು ಕೂಡಲೇ ಸ್ಥಳದಿಂದ ಇಲ್ಲಿಂದ ತೆರವು ಮಾಡಿಸುವಂತಹ ಕಾರ್ಯಕ್ಕೆ ಕೈ ಹಾಕಬೇಕು ಎನ್ನತಕ್ಕಂತಹ ಮಾತನ್ನು ಈ ಒಂದು ಕೆಳಹಂತದ ಅಧಿಕಾರಿಗಳ ಆದೇಶ ನೀಡಿ ಹೊರಟಿದ್ದಾರೆ. ಇದನ್ನು ಗಮನಿಸ್ತಾ ಮುಂದೆ ಹೋದಂತಹ ಸಂದರ್ಭದಲ್ಲಿ ಈ ಘಟನಾವಳಿಗಳನ್ನೆಲ್ಲ ನಮ್ಮ ಗಮನಿಸ್ತಾ ಹೋದಾಗ 144 ಸೆಕ್ಷನ್ ಜಾರಿಯಾದ ನಂತರದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ವಾತಾವರಣಗಳು ನಡೆಯದಂತೆ ಸಂಪೂರ್ಣವಾಗಿ ಸಹ ಉತ್ತಮವಾದಂತಹ ಒಂದು ವಾತಾವರಣ ಏನು ನೆಲೆಯಾಗಬೇಕಾದಂತಹ ಅವಕಾಶಕ್ಕೆ ಈ ಒಂದು ಕ್ಲಿಯರ್ ಆದಂತಹ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಇದು ಮುಂದೆ ಈ ರೀತಿಯಾದಂತಹ ಬೆಳವಣಿಗೆಗೆ ಈಗ ತದನಂತರದ ಹಂತವಾಗಿ ಇಲ್ಲಿ ಸ್ಥಳದಲ್ಲಿ ಆಗಿರತಕ್ಕಂಥ ಘಟನಾವಳಿಗಳು ಒಂದು ಅಂತರ ಆದ್ರೆ ಈಗ ಇವರು ಈ ಒಂದು ಜನಾರ್ದನ ರೆಡ್ಡಿ ಅವರು ಮತ್ತು ಅವರ ಬೆಂಬಲಿಗರಿಂದ ಸುಮಾರು 10 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಅದರಲ್ಲಿ ಈ ಒಂದು ಘಟನಾವಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಮಾಧ್ಯಮದವರಿಗೆ ಹಂಚಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಅದರ ವಿರೋಧವಾಗಿ ಈ ಒಂದು ಭರತ್ ರೆಡ್ಡಿ ಬೆಂಬಲಿಗರಾದಂತಹ ಏನು ನಾರಾ ಪ್ರತಾಪ್ ರೆಡ್ಡಿ ಅವರು ಮತ್ತು ಈ ಒಂದು ಮುಂಡ್ರಿಗಿ ನಾಗರಾಜ್ ಅವರು ಸೇರಿದಂತೆ ಸಾಕಷ್ಟು ಜನರು ಸಹ ಇವರ ಈ ಒಂದು ಅವರು ಸಹ ನಕ್ಷತ್ರ ಹೋಟೆಲ್ ಅಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡುವುದಾಗಿ ಸಹ ತಿಳಿಸಿದ್ದಾರೆ. ಇವರು ಆರೋಪ ಪ್ರತ್ಯಾರೋಪಗಳ ಮೂಲಕ ಇವತ್ತು ಸಹ ಎಲ್ಲೋ ಒಂದು ಕಡೆ ಪರಿಸ್ಥಿತಿ ಕೈಮೀರಬಹುದಾ ಎನ್ನತಕ್ಕಂತಹ ಒಂದು ಮಾತು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ರೀತಿಯ ಘಟನೆಗಳು ಯಾವುದೇ ಕಾರಣಕ್ಕೂ ಉದ್ರಿಕ್ತ ಪರಿಸ್ಥಿತಿ ಆಗದೆ ಕೇವಲ ಮಾತುಗಾರಿಕೆಯಿಂದ ಮುಕ್ತಾಯಗೊಂಡರೆ ಸಾಕು ಎನ್ನತಕ್ಕಂತಹ ಮಾತನ್ನು ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರತಕ್ಕಂತಹ ಮಾತಾಗಿದೆ. ಕ್ಯಾಮರಾ ಪರ್ಸನ್ ರಾಮು ಜೊತೆ ವೀರೇಶ್, ಕರೂರ್, ಪವರ್ ಟಿವಿ, ಬಳ್ಳಾರಿ.